ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿವಮೊಗ್ಗದಲ್ಲಿ ನಿನ್ನೆ ನಡೆದ ಶಾಲಾ ವಿದ್ಯಾರ್ಥಿಗಳ ನಡುವಿನ ಮಾರಾಮಾರಿ ಹಾಗೂ ಹತ್ಯೆ ಪ್ರಕರಣ ಈಗ ಇಡೀ ಜಿಲ್ಲೆಯನ್ನೇ ಬೆಚ್ಚಿಬೀಳಿಸಿದೆ. ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಗಲಾಟೆ ಈಗ ಒಂದು ಜೀವವನ್ನು ಬಲಿಪಡೆದಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ನಿಖಿಲ್ ಬೀರವರು ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಪ್ರಕರಣದ ಬಗ್ಗೆ ಏನು ಹೇಳಿದ್ದಾರೆ, ತನಿಖೆ ಎಲ್ಲಿಗೆ ಬಂದಿದೆ, ಬನ್ನಿ ನೋಡೋಣ ಅವರದ್ದೇ ಮಾತುಗಳಲ್ಲಿ. ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸುಳೆಬೈಲು ಅನ್ನೋ ಒಂದು ಜಾಗದಲ್ಲಿ ಇವತ್ತು ರಾತ್ರಿ ಒಬ್ಬ ಹುಡುಗನ ಕೊಲೆಯಾಗಿದೆ. ಈ ಒಬ್ಬ ಅಪ್ರಾಪ್ತ ಹುಡುಗ ಮತ್ತು ಅವನ ಫ್ರೆಂಡ್ಸ್ ಎಲ್ಲರೂ ಒಂದೇ ಹಳ್ಳಿಯವರು, ಎಲ್ಲ ಒಟ್ಟಿಗೆ ಬೆಳೆದವರು. ಅವನು ಶಾಲೆ ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ಅಲ್ಲಿ ಮಾತಿಗೆ ಮಾತು ಬೆಳೆದು ಕೈಯಿಂದ ಅವ್ರಿಗೆ ಗುದ್ದಿದಾಗ ಅಪ್ರಾಪ್ತ ಅಲ್ಲೇ ಕುಸಿದು ಬೀಳ್ತಾನೆ. ಅವನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಡೆತ್ ಆಗಿದೆ ಅಂತ ಗೊತ್ತಾಗಿದೆ. ಈ ವಿಚಾರದಲ್ಲಿ ಆಲ್ರೆಡಿ ನಾವು ಇಬ್ಬರನ್ನ ವಶಕ್ಕೆ ತಗೊಂಡಿದ್ದೀವಿ. ಅವರು ಸದ್ಯಕ್ಕೆ ಅಪ್ರಾಪ್ತರಿದ್ದಾರೆ. ಅವ್ರ ಜೊತೆ ವಿಚಾರಣೆ ಮಾಡಿ ಬೇರೆ ಯಾರಾದರೂ ಇದ್ದಾರೆ ಅಂತ ಅದನ್ನು ಕೂಡ ನಾವು ಇನ್ಫಾರ್ಮೇಷನ್ನ ತಗೊಳ್ತಾ ಇದ್ದೀವಿ. ಅಲ್ಲಿಗೆ ಕರ್ಕೊಂಬಂದವರ ಕರ್ಕೊಂಬಂದಿದ್ದವನು ಐ ವಿಟ್ನೆಸ್ ಇದ್ದಾನೆ, ಅವನು ಕೂಡ ಅಪ್ರಾಪ್ತನೇ. ಇಬ್ಬರು ಅಪ್ರಾಪ್ತರೇ ಇದ್ದಾರೆ ಇಲ್ಲಿ, ಯಾರು ಕರ್ಕೊಂಬಂದಿದ್ದಾರೆ ಅವನು ಹಾಸ್ಪಿಟ್ಲಿಗೆ. ಅವ್ರ ಕಡೆಯಿಂದ ನಾವು ಡೀಟೇಲ್ಸ್ ತಗೊಳ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಎಲ್ಲರೂ ನಾವು ಬಂದ ಮಾಡ್ತೀವಿ. ಅದು ಅವರು ಕ್ಷುಲ್ಲಕ ಕಾರಣಕ್ಕೆ ಒಬ್ರಿಗೊಬ್ರಿಗೆ ಮಾತಿಗೆ ಮಾತು ಬೆಳೆದು ಆಮೇಲೆ ಮಧ್ಯದಲ್ಲಿ ಹೋಗಿ ಇವನು ಏನಾಯಿತು ಅಂತ ಕೇಳಕ್ಕೆ ಹೋದಾಗ ಇವನಿಗೆ ಏಟು ಬೀಳುತ್ತೆ. ಏಟು ಬಿದ್ದ ಒಂದು ರಭಸಕ್ಕೆ ಟೋಟಲ್ ಅದೇ ಇವಾಗ ಇನ್ನೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಇಬ್ಬರನ್ನ ನಾವು ವಶಕ್ಕೆ ತೊಗೊಂಡಿದ್ದೀವಿ. ಇನ್ನೂ ಯಾರು ಇದ್ರು ಅಂತ ಹೆಚ್ಚಿನ ಮಾಹಿತಿನ ಆದಷ್ಟೇ. ಇಲ್ಲಿ ವಾತಾವರಣ ಸರಿಯಾಗಿದೆ, ವಾತಾವರಣ ಎಲ್ಲ ಓಕೆ ಇದೆ. ನಾವು ಎಲ್ಲ ಫ್ಯಾಮಿಲಿ ಜೊತೆ ಮತ್ತು ಲೀಡರ್ ಜೊತೆ ಮಾತಾಡಿದ್ದೀವಿ. ಅವರೆಲ್ಲರೂ ಇದು ಆಕಸ್ಮಿಕವಾಗಿ ಆಗಿರೋದು ಅಂತ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ವತಿಯಿಂದ ನಾವು ನಮ್ಮ ಬಂದೋಬಸ್ತನ್ನು ಮಾಡ್ತೀವಿ.